उड़ी ಕೊಡಕ ಸೊಸೆಕ ಕವರ್ ಇಲ್ಲ ಕವರ್ ತೆಂಗಿನ ತೋಟಕ್ಕೆ ನೀರಿಲ್ಲ, ಬಾಳೆ ತೋಟಕ್ಕೆ ನೀರಿಲ್ಲ, ಜನಗಳಿಗೆ ಕುಡಿಯಲು ನೀರಿಲ್ಲ, ಜನತೆಗೆ ಕುಡಿಯಲು ನೀರಿಲ್ಲ. ಬಾರೋ ಬಾರೋ ಮಳೆರಾಯ, ಉಯ್ಯೋ ಉಯ್ಯೋ ಮಳೆರಾಯ. ಮದ್ದೂರು ತಾಲೂಕು ಹೊಳೆಹಳ್ಳಿ ಗ್ರಾಮದಲ್ಲಿ ಇವತ್ತು ದೈವಾಚರಣೆಯ ವಿಶೇಷವಾದಂಥ ದಿನವಾದ ಒಣಗನಹಳ್ಳಿಯ ಎಲ್ಲ ನನ್ನ ಯುವಕ ಮಿತ್ರರು ಆಚರಿಸ್ತಾ ಇದ್ದಾರೆ. ಕಾರಣ ವರುಣದೇವನ ಪ್ರಾರ್ಥನೆಗೆ ಹೋಗಿದ್ದಾರೆ. ಈಗಾಗಲೇ ಕಳೆದ ವರ್ಷಗಳಲ್ಲಿ ಫೆಬ್ರವರಿಯಂದು ಕೂಡ ವರುಣದೇವನ ಕೃಪೆ ತೋರಿ ಎಲ್ಲ ಕೆರೆ ಕಟ್ಟೆಗಳು ಮತ್ತು KRS ಜಲಾಶಯ ಕೂಡ ಭರ್ತಿಯಾಗಿತ್ತು. ಆದರೆ ಪ್ರಸ್ತುತ ವರ್ಷ ಈ ದಿವಸ ಮಳೆ ಹಾಕ್ದೇನೆ ಇವತ್ತು ಎಲ್ಲ ಕೆರೆ ಕಟ್ಟೆಗಳು ಖಾಲಿಯಾಗುವಂಥ ಪರಿಸ್ಥಿತಿ ಬಂದಿದೆ ಮತ್ತು ನಾಡಿನ ಎಲ್ಲ ಜಲಾಶಯಗಳು ಖಾಲಿಯಾಗ್ತಂಥ ಪರಿಸ್ಥಿತಿ ಬಂದಿವೆ ಮತ್ತು ರೈತರ ಜಮೀನುಗಳಲ್ಲಿ ಹೂಡಿದಂತಹ ಪಂಪ್ಸೆಟ್ಗಳು ಇವತ್ತು ಅಂತರ್ಜಲ ಕುಸಿತವಾಗಿ ಇವತ್ತು ಎಷ್ಟೋ ಪಂಪ್ಸೆಟ್ಗಳು ನಿಂತು ಹೋಗಿವೆ ಮತ್ತು ತೆಂಗಿನ ಮರ, ಬಾಳೆ ಗಿಡ, ಮಾವು ಇನ್ನಿತರ ಎಲ್ಲ ಫಸಲುಗಳು ಇವತ್ತು ಒಣಗ್ತಾ ಬಂದಿದ್ದಾವೆ. ಹಾಗೆ ಮನುಷ್ಯನ ಆರೋಗ್ಯದ ಮೇಲೆ ಇವತ್ತು ಪರಿಣಾಮ ಬೀರುವಂತಹ ಉಸಿರಾಟ ತೊಂದರೆ, ಅತಿ ರಕ್ತದ ಒತ್ತಡ ಈಗ ದ್ವಿಗುಣವಾಗಿ ಕಾಣಿಸ್ಕೊಂಡು ಎಲ್ಲ ಆಸ್ಪತ್ರೆಗಳು ಕಾಯಿಲೆ ಕಸೂರಿಯಿಂದ ಇವತ್ತು ಜನ ಭರ್ತಿಯಾಗಿದ್ದಾರೆ. ಆದ್ದರಿಂದ ನಮ್ಮ ಗ್ರಾಮದ ಎಲ್ಲ ಯುವಕ ಮಿತ್ರರು ಇವತ್ತು ಮಳೆರಾಯನಿಗೆ ಪ್ರಾರ್ಥನೆ ಮಾಡಬೇಕು. ಆ ಮಳೆರಾಯನ ಮೂಲಕ ಇವತ್ತು ವರುಣದೇವನ ಕೃಪೆ ತೋರಿ ಮಳೆಯನ್ನು ಬರೆಸಬೇಕು ಅಂತ ಹೇಳಿ ನಾಡಿನ ಜನಕ್ಕೆ ಮತ್ತು ಜಿಲ್ಲೆಯ ಜನತೆಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ಉದ್ದೇಶದಿಂದ ಇವತ್ತು ಮಳೆರಾಯನ ಇವತ್ತು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಇವತ್ತು ಹೀರಕ್ಕನ ಕಟ್ಟೆಯಿಂದ ಪೂಜೆಯನ್ನು ಸಲ್ಲಿಸಿ ಇವತ್ತು ಗ್ರಾಮದ ಪ್ರತಿ ಬೀದಿಗಳಲ್ಲಿ ಪ್ರತಿ ಮನೆಗಳಿಗೆ ಹೋಗಿ ಆ ವರುಣದೇವನಿಗೆ ಕೃಪೆ ತೋರಲು ಪೂಜೆಯನ್ನು ಸಲ್ಲಿಸಿದ ನಂತರ ಅವರಿಗೆ ದವಸ ಧಾನ್ಯಗಳನ್ನು ಪಡೆದು ಸಾಯಂಕಾಲ ಮಾಯಮ್ಮನ ದೇವಸ್ಥಾನದ ಬಳಿ ಇವತ್ತು ಸಾವಿರಾರು ಭಕ್ತರಿಗೆ ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಇವತ್ತು ಆಯೋಜನೆ ಮಾಡ್ಕೊಂಡಿದ್ದಾರೆ. ಇಂಥ ಉರಿ ಬಿಸಿನಲ್ಲೂ ಕೂಡ ಇವತ್ತು ಸುಮಾರು 39 ಡಿಗ್ರಿ ಸೆಲ್ಸಿಯಸ್ 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನವ ಇವತ್ತು ಹೊಳಿತಾ ಬಂದಿದೆ. ಆದ್ದರಿಂದ ವರುಣದೇವ ದಯಮಾಡಿ ಕೃಪೆ ತೋರಬೇಕು, ನಾಡಿನ ಜನತೆಗೆ ಒಳ್ಳೇದು ಮಾಡಬೇಕು ಅಂತ ಹೇಳ್ತೀವಿ. ಆಗಲೇ ಸರ್ಕಾರ ಈ ಕೂಡಲೇ ಒಂದು ಎಚ್ಚರಿಕೆಯನ್ನು ಮತ್ತು ಮನವಿಯನ್ನು ಕೂಡ ನಾವು ಮಾಡ್ತೀವಿ. ನೀವು ಏನು ಅಂತ ಹೇಳಿದ್ರೆ ಇವತ್ತು ಪ್ರಕೃತಿ ವಿಕೋಪ ಇದೆ, ಆದ್ದರಿಂದ ವಿಶೇಷವಾದಂಥ ಪ್ಯಾಕೇಜನ್ನು ನಿರ್ಮಾಣ ಮಾಡಿ ಇವತ್ತು ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಪ್ಯಾಕೇಜನ್ನು ಘೋಷಣೆ ಮಾಡಬೇಕು. ಬರ ಪರಿಹಾರ ಪೀಡಿತ ಪ್ರದೇಶ ಅಂತ ಹೇಳಿ ನಾಡಿನ ಹಲವಾರು ಜಿಲ್ಲೆಗಳನ್ನು ನೀವು ಘೋಷಣೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ನಮ್ಮ ಏನಿವತ್ತು ವರುಣದೇವನ ಕೃಪೆ ಆ ಭಗವಂತನಿಗೆ ತೋರಲಿ, ಎಲ್ರಿಗೂ ನಾಡಿನ ಜನತೆಗೆ ಒಳ್ಳೆಯದು ಮಾಡಲಿ. ಇಂದಿನಿಂದೇ ಕೂಡ ನಮಗೆ ಮಳೆರಾಯ ಆಶೀರ್ವಾದನ ಮಾಡ್ತಾನೆ ಎಂಬತಕ್ಕಂಥ ಭರವಸೆ ತೋರ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೆ, ಸಹೋದರರಿಗೆ, ಬಂಧುಗಳಿಗೆ, ತಾಯಂದರಿಗೆ ಧನ್ಯವಾದಗಳನ್ನು ತೋರ್ತೀನಿ. ನಮಸ್ಕಾರ. ಕಾರ್ಯಕ್ರಮ ಎಲ್ಲ ರೈತರಿಗೆ ಒಳ್ಳೆಯದಾಗಲಿ ಅಂತ ಮಳೆರಾಯನ ಮಾಡ್ತಾಯಿದ್ದೀವಿ. ಯಾಕೆಂದರೆ ಎಲ್ಲ ಕೆರೆ ಕಟ್ಟೆಗಳೆಲ್ಲ ಖಾಲಿ ಆಯ್ತಾ ಇದ್ದಾವೆ, ದನ ಕರಿಗಳಿಗೆಲ್ಲ ನೀರಿಲ್ಲ, ಬೆಳೆಗಳೆಲ್ಲ ಒಣಗ್ತಾ ಇದ್ದಾವೆ. ಆದ್ದರಿಂದ ಮಳೆರಾಯನ ಮಾಡ್ಕೊಂಡು ಒಳಗಳಿಯ ಎಲ್ಲ ಬೀದಿಗಳಲ್ಲಿ ಮಳೆರಾಯನ ಮಾಡ್ತಾಯಿದ್ದೀವಿ. ಆ ಮಳೆರಾಯ ಒಳ್ಳೇದು ಮಾಡಿ ಅತಿ ಹೆಚ್ಚಾಗಿ ಮಳೆ ಹೂದು ಎಲ್ಲ ರೈತರಿಗೂ ಒಳ್ಳೆ ಬೆಳೆ, ಸುಖ, ಶಾಂತಿ, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಒಳಗಳ್ಳಿಯಲ್ಲಿ ಇವತ್ತು ಮಳೆರಾಯನ ಎಲ್ಲ ಬೀದಿಗಳಲ್ಲಿ ಹೋಗಿ ಮಳೆರಾಯನ ಮಾಡಿ ಈ ಒಂದು ಹಬ್ಬದ ರೀತಿ ಆಚರಿಸ್ತಾ ಇದ್ದೀವಿ. ಎಲ್ಲ ರೈತರಿಗೂ ಒಳ್ಳೆಯದಾಗಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ.